ದೇಶದಾದ್ಯಂತ ಕೋವಿಡ್ ಸಾಂಕ್ರಾಮಿಕದ ಬಳಿಕ ಕಿರಿಯ ವಯಸ್ಸಿನವರಲ್ಲಿ ಹಠಾತ್ ಸಾವಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. 18 ರಿಂದ 45 ವರ್ಷ ಪ್ರಾಯದ ಪುರುಷರಲ್ಲಿ ಹೆಚ್ಚು ಮರಣ ಸಂಭವಿಸುತ್ತಿತ್ತು. ಕೋವಿಡ್ ಲಸಿಕೆಯಿಂದಾಗಿಯೇ ಈ ರೀತಿ ಕಿರಿಯ ವಯಸ್ಸಿನ ಪುರುಷರು ಮರಣವನ್ನು ಒಪ್ಪುತ್ತಿದ್ದಾರೆ ಎಂಬ ಮಾತು ಪ್ರಬಲವಾಗಿ ಕೇಳಿಬರುತ್ತಿತ್ತು. ಆದರೆ ಇದೀಗ ಈ ವಿಚಾರವಾಗಿ ಏಮ್ಸ್ ಆಸ್ಪತ್ರೆ ಸಂಶೋಧಕರು ನಡೆಸಿದ ಮಹತ್ವದ ಸಂಶೋಧನೆಯಲ್ಲಿ ಪ್ರಮುಖ ವಿಚಾರವೊಂದು ಹೊರಬಿದ್ದಿದೆ. ಕಳೆದ 1 ವರ್ಷಗಳಲ್ಲಿ ಈ ರೀತಿ ಹಠಾತ್ ಸಾವಿಗೆ ಒಳಗಾದ ಅನೇಕ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸುವ ಮೂಲಕ ಈ ಅಧ್ಯಯನ ನಡೆಸಲಾಗಿದೆ. ಈ ಅಧ್ಯಯನದಲ್ಲಿ ಯುವಕರ ಹಠಾತ್ ಸಾವಿಗೆ ಕೋವಿಡ್ ಲಸಿಕೆ ಕಾರಣವಲ್ಲ, ಬದಲಾಗಿ ಹೃದಯ ರಕ್ತನಾಳದಲ್ಲಿರುವ ವೈದ್ಯಕೀಯ ಸಮಸ್ಯೆ ಇದಕ್ಕೆ ಕಾರಣ ಎಂಬ ವಿಚಾರ ಬಯಲಾಗಿದೆ. ಸರಿಸುಮಾರು 2214 ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ 180 ಹಠಾತ್ ಸಾವಿನಿಂದ ಮೃತಪಟ್ಟವರಾಗಿದ್ದರು. ಇದರಲ್ಲಿ 57% ಜನರು ಯುವಕರಾಗಿದ್ದಾರೆ, 42% ಜನರು ವಯಸ್ಕರಾಗಿದ್ದರು. ಇವರೆಲ್ಲರಿಗೂ ಹೃದಯ ಸಂಬಂಧಿ ಸಮಸ್ಯೆ ಇರುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಪರಿಧಮನಿ ಕಾಯಿಲೆಗೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಇವರೆಲ್ಲ ಹಠಾತ್ ಸಾವಿಗೆ ಒಳಗಾಗಿದ್ದರು. ಕೋವಿಡ್ ಲಸಿಕೆಯಿಂದ ಇವರ ದೇಹದಲ್ಲಿ ಯಾವುದೇ ನ್ಯೂನತೆ ಕಂಡು ಬಂದಿರಲಿಲ್ಲ ಎಂದು ಈ ಅಧ್ಯಯನ ತಿಳಿಸಿದೆ.